ಮುತ್ತೋಪರೆ ದುಬೈನಲ್ಲಿ ಕೂತ್ಕೊಂಡು ನಮಗೆ ಸ್ಕೆಚ್ ಆಗ್ತದೆ. ಮುತ್ತೋಪರೆ ದುಬೈನಲ್ಲಿ ಕೂತ್ಕೊಂಡು ಸ್ಕೆಚ್ ಆಗ್ತಾ ಇರೋದು ಸ್ಕೆಚ್ಗೆ ರವಿ ಬೆಳಗೆರೆ ಸಾಥ್ ಕೊಡ್ತಾರೆ. ನಮ್ಮ ಮನೆಗೆ ಬಂದು ಹೋಗುವಂತ ಈಸಿ ಕಾಣಿಸ್ತಾರೋ ಹುಡುಗ ಯಾರಪ್ಪ ಅಂತ ಹೇಳಿದ್ರೆ ಅವನು ರವಿ ಬೆಳಗೆರೆ ಶಿಷ್ಯ. ಕಿಲ್ಲರ್ ರವಿ ಮೂಲಕ ಗೇಮ್ ಆಡ್ತಾ ಇದ್ದಾರೆ. ನನಗೆ ಮತ್ತು ಶ್ರೀಧರ್ಗೆ ಜಾಸ್ತಿ ಬೇಜಾರಾಗಿದ್ದೇನೆಂದ್ರೆ, ಶ್ರೀಧರ್ ಹೇಳಿದ್ದು ನಮಗೆ ಮುತ್ತೋಪರೆ ಮಾಡೋದ್ರಿಂದ ನಮ್ಗೇನು ಬೇಜಾರಾಗ್ತಾ ಇರಲಿಲ್ಲ, ದುಶ್ಮನ್ ಆಗಿದೆ ಮೊದಲು ಮಾಡ್ತಿದ್ದೆ ಅಟ್ಯಾಕ್ ಮಾಡ್ತಾನೆ, ನಾವು ಸಿಕ್ಕ ನಾವು ಮಾಡೇ ಮಾಡ್ತೇವೆ, ಅದನ್ನು ನಮಗೆ ಅದ್ರ ಬಗ್ಗೆ ಬೇಜಾರಿಲ್ಲ ಅಥವಾ ನಾವು ಅವನು ನಮ್ಗೆ ಬೇಜಾರಾಗಿಲ್ಲ. ಮುತ್ತೋಪರಿಗೆ ಮೊದಲಿಂದನೂ ಯಾರು ಫೇವರ್ ಆಗಿ ಸಪೋರ್ಟ್ ನಿಂತ್ಕೊಂಡಿರ್ತಾರೋ ಮುತ್ತೋಪರೆ ಪೊಲೀಸ್ ಆಫೀಸರ್ ಅವ್ರು ನಮ್ಗೆ ಎಗ್ನೆಸ್ಟ್ ಮಾಡ್ತಾರೆ, ಅದಕ್ಕೂ ನಮ್ಗೇನು ಬೇಜಾರಾಗಿಲ್ಲ. ಯಾಕಂದ್ರೆ ಅವ್ನು ಫೇವರ್ ಆಗಿದ್ದಾರೆ, ಅವ್ನಿಗೋಸ್ಕರ ಫೇವರ್ ಆಗಿ ಅವ್ನು ಕ್ಲೋಸ್ ಆಗಿದ್ದಾರೆ, ಮಾಡ್ತಾರೆ, ನಮ್ಗೆ ಬೇಜಾರಾಗಲ್ಲ. ರವಿ ಬೆಳಗೆರೆ ಇಷ್ಟೊಂದು ನಮ್ಮ ಕೆಲಸ ಮಾಡ್ತಾನೆ ನನಗೆ ಗೊತ್ತಿರಲಿಲ್ಲ ಅಂತ ಶ್ರೀಧರು ಬೇಜಾರು ಮಾಡ್ತಾರೆ. ನಮ್ಮಿಂದ ಅವನಿಂದ ನಾವೇನು ನಿಲ್ಲಿಲ್ಲ ಬೆನ್ನೂರಲ್ಲಿ, ನಮ್ಮಿಂದ ಅವ್ನು ಬೆನ್ನೂರಲ್ಲಿ ನಿಂತು ಕೂಡ ಇಷ್ಟೊಂದು ಹಲ್ಕಟ್ ಕೆಲಸ ಮಾಡೋದು ನನಗೆ ಭಾರಿ ಬೇಜಾರಾಯಿತು ಅಂತ ಇಂಡೈರೆಕ್ಟ್ ಆಗಿ ಶ್ರೀಧರು ಮಾತಾಡ್ತಾರೆ. ನನಗೆಲ್ಲ ಅವ್ರಿಗೆ ಅನಿಸ್ತಾ ಇದೆ, ನಾನು ಹೇಳಿದಾಗ ನಿಮ್ಗೆ ಹಲ್ಕಟ್ ಅಂತ ಅನಿಸಿಲ್ಲ, ನನ್ನ ಮನ್ಸೊಳ್ಕೊಂಡೆ ಬೈಲಿಲ್ಲ, ಹೇಳಿದ್ರೆ ತಿರ್ಗಿ ಮಾತು ನಿಂತು ಹೋಗುತ್ತೆ ಅಂತೇಳಿ ನಾನು ಸುಮ್ಮನೆ ಕೇಳಿಸ್ಕೊಂಡೆ. ನನ್ನ ಮನಸ್ಸು ನಾನು ಹೇಳಿದ್ರೆ ನಿಮ್ಗೆ ಅನಿಸಿಲ್ಲ ಪಾಪ ಅಯ್ಯೋ ಅಂತ ಹೇಳಿದ್ರಿ, ಇವಾಗ ಮಾಡೋಣ ನಿಮ್ಗೆ ಅರ್ಥ ಆಗ್ತಾ ಇದೆ. ಇಲ್ಲ ಅಂದರೆ ಕಿಲ್ಲರ್ ರವಿಗೆ ಮುತ್ತಪ್ಪಗೆ ಏನು ಲಿಂಕ್ ಇದೆ, ಟಚ್ ಇಲ್ಲಿ ಸಿಗುತ್ತೆ, ಹೆಂಗೆ ಕಾಂಟ್ಯಾಕ್ಟ್, ಇವನಿಗೆ ದೊಡ್ಡ ಮನುಷ್ಯ ಗಾಡ್ ಫಾದರ್ ಯಾರಪ್ಪ ಅಂದ್ರೆ ರವಿ ಬೆಳಗೆರೆನೆ. ಇಷ್ಟೇ ಸ್ಕೆಚ್ಚು. ನಮಗೆ ಸ್ಕೆಚ್ ಹಾಕೋ ಟೈಮೊಳಗೆ ಅವ್ನ ಡೋರ್ಗೆ ಬಾಕ್ಲು ಹಾಕೊಂಡ, ಅಲ್ಲಿರೋ ಓಪನ್ ಇದ್ದು ಮನೆಗೆ ಕೊಲಾಸಲ್ ಗೇಟ್ ಹಾಕೊಂಡ, ಆಫೀಸ್ಗೆ 4 ಬೀಗ ಹಾಕೊಂತದ. ಅದಕ್ಕೆ ಅಂದು ಯಾವತ್ತೂ ಕಿವಿ ಬಿದ್ದು ಯಾಕೆ ಎಲ್ಲ ಹೆಚ್ಚಿಗೆ ಆಗುತ್ತೆ ಬೈಕ್ ಮಾಡಿರೋದು ಅವನದು. ಈ ಸ್ಕೆಚ್ ಸ್ಟಾರ್ಟಲ್ಲಿ ಮಾಡ್ತಾ ಇರಲಿಲ್ಲ, ಅವಶ್ಯಕತೆ ಇರಲಿಲ್ಲ, ಮೊದಲು ಯಾವತ್ತೂ ಮಾಡಿಲ್ಲ. ಇಲ್ಲೇ ಬಿಡಿ, ನಾಳೆ ಹುಷಾರಾಗಿ ಮಾಡೋಣ ಹ್ಯಾಂಡ್ಲು, ಆತ ಬಿಡ್ಬಿಟ್ಟು ಕೋಪಕ್ಕೇನೋ ಮಾಡ್ಕೊಬಿಡಿ ಅಂತ ಶ್ರೀಧರ್ ಹೇಳ್ತಾರೆ. ಇಲ್ಲ ನಾನು ಕೂಲಾಗಿ ಮಾಡ್ತೀನಿ ಅಂತೇಳಿ ಶ್ರೀಧರ್ಗೆ ಹೇಳ್ತೇನೆ. ನಮಗೆ ಇಡೀ ನೈಟು ಟೆನ್ಷನ್ ಒಳಗೆ ಕಾಲ ಕಳೀತಾ ಇದ್ವಿ ನಾವು. ಅಂದರೆ ಇವನು ನಮ್ಗೆ ಏನಪ್ಪ ಹೇಗೆ ಟೆನ್ಷನ್ ಆಗ್ತಾಯಿತ್ತು ಸ್ವಲ್ಪ ಲೈಟಾಗಿ ಅಂತ ಹೇಳಿದ್ರೆ ಟೆನ್ಷನ್ ಆಗ್ತದೆ. ಬರೋರು ನಾವು ಫೇಸ್ ನೋಡಿದ್ರೆ ಅವ್ರ ಕೆಪಾಸಿಟಿ ನೋಡಿ ನಮ್ಗೆ ಧೈರ್ಯ ಬರುತ್ತೆ, ಇಷ್ಟಕ್ಕೆ ಹಿಂಗೆ ಫೈಟ್ ಮಾಡ್ಬೋದು ನಾವು ಅಂತೇಳಿ. ಇವನು ವೇಸ್ಟ್, ಯಾರೋ ಬರೋನಿಗೆ ಒಂದೇ ಒಂದು ಕತ್ತಿಗೆ ಬಿಟ್ಟು ಕೆಳಗೆ ಬಿದ್ದೋಗ್ತಾನೋ, ಯಾರೋ ಕಿಲ್ಲರ್ ಒಂದೇ ಪಂಚು ಕೆಳಗೆ ಬಿಡ್ತಾನೆ, ದೊಡ್ಡ ವಿಷಯ ನಮಗೆ ಒಂದೇ ಕತ್ತಿಗೆ ಬಿಟ್ಟು ಬಿಡ್ತಾನೆ. ಬರೋ ಶೂಟ್ರ್ ಯಾವ ಸ್ಟ್ರಾಂಗ್ ಅಂತ ನಮಗೆ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ನಮಗೂ ಡಿಸ್ಟರ್ಬ್ ಮೆಂಟಲಿ, ಅದು ಯಾವತ್ತೂ ಹಂಗೆ ಆಗುತ್ತೆ. ಇಡೀ ನೈಟೆಲ್ಲ ಟೆನ್ಷನ್ ಒಳಗೆ ನಾನು ಮಲಗಿದೆ, ಬೆಳಗ್ಗೆ ಬೇಗ ನಿದ್ದೆ ಹೆಸರಿಕೆ ಇದೆ, ಬಂದು ಹಿಂಗೆ ಮಾಡೋ ಅದೇ. ಯಾಕೆಂದ್ರೆ ಅವ್ರು ನಾವು ಹೋಗಿ ಹೊಡೆಯೋದು ಬೇರೆ ಪ್ರಶ್ನೆ, ಮನೆಗೆ ಬರ್ತಾ ಇದ್ದಾನಲ್ಲ, ಮನೆಗೆ ಬಂದು ಮಾಡೋ ಸ್ಕೆಚ್ ಇದು. ನಾನು ಬೆಳಗ್ಗೆ ರೆಡಿಯಾಗಿ ಟಿಫಿನ್ ಮಾಡೋಕ್ಕೆ ಕೂತಿದ್ದೀನಿ. ರಾಜೇಂದ್ರನು ಕರೆಕ್ಟಾಗಿ 11 ಕಾಲಿಗೆ ರಾಜೇಂದ್ರ ಎಂಟ್ರಿ ಆಯ್ತು. ರಾಜೇಂದ್ರ ಎಂಟ್ರಿ ಆಯ್ತು, ನಾನು ಹೊಡೆಯವ್ರು ನಿಂತಿರ್ತೀನಿ. ರಾಜೇಂದ್ರ ಬಂದು ಸುತ್ತ ನೋಡ್ತಾನೆ, ಪಸರ್ ಯಾವ ಹುಡುಗರು ಹಿಂಗಿದಾರಂತ. ರಾಜೇಂದ್ರ ಹುಡುಗರ ಮೇಲೆ ಕಣ್ಣಾಗ್ತಾನೆ ಫಸ್ಟು. ಈ 3 ಜನ ಹುಡುಗರು ಹುಡುಗರು ಟೆಮಿಲಿನ್ಸು, ಚೆನ್ನಾಗಿ ಕಸ್ಮಸ್ತಾಗಿದ್ದಾರೆ, ನೋಡೋಕೆ ಗೊತ್ತಾಗುತ್ತೆ. ಅವ್ರಿಗೆಲ್ಲ ಕೇಳ್ತಾನೆ, ಎಲ್ಲ ಒಂದು ಕಲ್ಯಾಣ ಆಗ್ತಿರ್ಕ ಅಂತ ಕೇಳ್ತಾನೆ. ಅಂದರೆ ನೀವು ಮದುವೆ ಆಗಿದ್ದರೆ ಕೇಳ್ತಾನೆ. ಅವ್ರು ಯಾರು 3 ಜನ ಇಲ್ಲ ಅಂತಾರೆ. ಆ ರಾಜೇಂದ್ರಿಗೆ ಭಾರಿ ಖುಷಿ ಆಗುತ್ತೆ. ರಾಜೇಂದ್ರಿಗೆ ಅಂಡರ್ ಒಳಗೆ ದೊಡ್ಡ ಖುಷಿ ಏನಪ್ಪ ಅಂದರೆ ಮಾಡೋದು ಫಸ್ಟ್ ಅವನು ಮದುವೆ ಆಗಿರೋರು, ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇರೋರಿಗೆ ಅವ್ನು ಯಾರು ಯಾಕಂದ್ರೆ ಅರ್ಥಾಗ್ತಾನಲ್ಲ ಫೀಲ್ಡ್ ಒಳಗೆ. ಯಾಕಂದರೆ ಅವರು ಫೈಟಿಂಗ್ ತಡೆಯಲ್ಲ ಅಂತ. ಹೆಂಡತಿ ಮೇಲೆ ಮತ್ತು ಮಕ್ಕಳ ಮೇಲೆ ಯಾವಮ್ಮ ಬಂದು ಒಳ್ಳೆ ಫೈಟಿಂಗ್ ಕೈ ಕೊಟ್ಬಿಡ್ತಾರೆ ಅನ್ನೋದು ಭಯ ರಾಜೇಂದ್ರಿಗೆ. ಆ ಕಣ್ಣಿ ರಾಜೇಂದ್ರ ಅವ್ರು ಹತ್ತಿಕ್ಕೆ ಬಿಟ್ಕೊಳಲ್ಲ ಅವ್ರಿಗೆ, ಭಾರಿ ಖುಷಿ ಆಯ್ತಾನೆ. ಅವ್ರು ತಮಿಳ್ನವರು, ಇವರು ತಮಿಳ್. ರಾಜೇಂದ್ರ ಚೆನ್ನಾಗಿ ತಮಿಳ್ ಮಾತಾಡ್ತಾರೆ, ರಾಜೇಂದ್ರ ತಮಿಳ್ ಚೆನ್ನಾಗಿ ಮಾತಾಡ್ತಾರೆ. ರಾಜೇಂದ್ರ ಗೊತ್ತು, ನಮ್ಮ ಗೌಡ ಒಬ್ಬ ರಂಗನಾಥ ಇಬ್ಬರು ಹಳಬ್ರಿದ್ದಾರೆ, ಅವ್ರ ಬಗ್ಗೆ ರಾಜೇಂದ್ರ ಚೆನ್ನಾಗಿ ಗೊತ್ತು. ಹೊಸೊಬ್ರ ಬಗ್ಗೆ ನೋಡ್ತಾನೆ ಪಸರು, ಹೆಂಗೆ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಏನಂತ ಜಡ್ಜ್ ಮಾಡೋದು ನೋಡಿ ಖುಷಿ ಆಗ್ತಾನೆ ರಾಜೇಂದ್ರ. ಅಲ್ಲಿ ತಿರುಗಿ ಇನ್ನೊಂದು ಸರಿ ಬರ್ತಾರೆ ರಾಜೇಂದ್ರ, ಕರ್ಕೊಂಬಂದು ಕಾಲ್ಗೆರೆ ನೋಡ್ತೀನಿ ಇನ್ನೊಂದು ಸರಿ ಹಿಂಗೆ ಕೂತ್ಕೊಂಡಿತ್ತು. ಇಲ್ಲಿ ಚೇರ್ ಹಾಕಿದ್ರು, ಈ ಚೇರ್ ಮೇಲೆ ಕೂತ್ಕೊಂತಾರೆ. ನಾವು ಆ ಕಡೆ ಡೋರಿಂದ ಬರಬೇಕು, ಡೋರ್ ತೆಗೆದಿಟ್ಟಿರೋಣ ಆ ಟೈಮಲ್ಲಿ, ಚೆಕ್ ಅಂತ ಬರೋಣ ಅಂತ ಹುಡುಗರು ರೆಡಿ ಮಾಡಿ. ಹುಡುಗರು ಒಂದ್ಸರಿ ಎಲ್ಲ ಮಾತಾಡ್ತೀವಿ. ಕಾಲಿಂದ ಬರ್ತಾರೆ, ಹಿಂಗೆ ಇಳಿತಾರೆ, ಹಿಂಗೆ ಬಂದು ಕುಣಿಸಿ ನೀವು ರೆಡಿಯಾಗಿ ಕೈ ನಿಂತೀರಿ, ಚೆಕ್ ಅಂತ ಕವರ್ ಮಾಡೋಣ. ಹುಡುಗರು ರೆಡಿ ಆಗಿರ್ತಾರೆ. ಇವರು ಅಂದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಜೇಬ್ ಕೈ ಹಾಕಿ ಕೊಟ್ಬಿಡಿ, ಸೊಂಟು ಕೈ ಹಾಕಿ ಕೊಡ್ಬಿಡಿ, 2 ಕೈ ಲಾಕ್ ಮಾಡ್ಕೊಳ್ಳಿ, ಲಾಕ್ ಮಾಡಿ ಕೆಳಗೆ ಹಾಕೊಳ್ಳಿ, ಚೇರ್ ಹಾಕಿ ಹಂಗೆ ಕೂತ್ಕೊಂಡ್ಬಿಡಿ, ಅಷ್ಟನ್ನು ಕವರ್ ಮಾಡ್ಕೊತೀನಿ ಅಂತ ರೆಡಿ. ಅಂದರೆ ಅವ್ರು ಎಷ್ಟೇ ಸ್ಟ್ರಾಂಗ್ ಬಂದರೂ ಇವರು ಗೌಡ ಮತ್ತು ಬಂದಿರೋ ಇಬ್ಬರು ಹುಡುಗರೆಲ್ಲ ಜೋರಾಗಿದ್ದಾರೆ ಅಂತ ಗೊತ್ತಾಯ್ತು ರಾಜೇಂದ್ರ. ಇವರು ಸಾಕಿಷ್ಟು ಜನ ಅಂತ ಅವರಿಬ್ಬರು ಬಂದು ಮಾಡೋಷ್ಟು ಕೆಪಾಸಿಟಿ ಅಂತ ಗೊತ್ತಾಯ್ತು ರಾಜೇಂದ್ರ ಖುಷಿಯಾಗಿ ಬಂದು ನಾನು ರಾಜೇಂದ್ರ ಶ್ರೀಧರ್ ಮಾಮೂಲಿ ಅವ್ರ ಪಡೆಯೋ ಹಾಲಲ್ಲಿ ಕೂತ್ಕೊಂಡು ಆ ಹಾಲ್ ಡೋರ್ನ ಮುಚ್ಕೊಂಡು ಅವ್ರು ಮನೆ ಟಿ ವಿ ನೋಡೋಕೆ ಅವ್ರು ಕೂತವ್ರೆ ಶ್ರೀಧರ್. ನಾನು ಮತ್ತು ರಾಜೇಂದ್ರ ನಮ್ಮ ಕಡೆ ಮನೆ ಮಾಡಿದ ನನ್ನ ರೂಮ್ ಇರೋದು, ಮಾಡಿದ ರೂಮ್ ಲಾಕ್ ಮಾಡ್ಕೊಂಡು ಬಾಲ್ಕನಿ ಕೂತ್ಕೊತೀನಿ. ನಮ್ಮ ರೂಮ್ ಪಕ್ಕ ಬಾಲ್ಕನಿ ಇರ್ತಾರೆ. ರಾಜೇಂದ್ರಿಗೆ ಬಾಲ್ಕನಿ ಈ ಕಡೆಗೆ, ರಾಜೇಂದ್ರ ಕಾಣಿಸ್ಬೋದಲ್ಲ, ನಾನು ಒಬ್ಬನೇ ಕಾಣಿಸ್ಬೇಕು, ಅಕಸ್ಮಾತ್ ನಾನು ನೋಡ್ರೆ ಅವನು ಅದನ್ನ ಒಬ್ಬನೇ ಕೂತಿರ್ತಾನಲ್ಲ. ರಾಜೇಂದ್ರ 10 ನಿಮಿಷ ಅರ್ಧ ನಿಮಿಷ ಅವ್ನು ಚೇಂಜ್ಬೇಕು, ರಾಜೇಂದ್ರ ಸಿಗರೇಟ್ ತರಬೇಕು.
ಇಡೀ ಮನೆ ವಾಸನೆ ಬಿಡುತ್ತಲ್ಲ, ಆ ಕಣ್ಣಕ್ಕೆ ಇಲ್ಲಿ ಬಾಟ್ಲಿ ಹೊಗೆ ಬಿಡು ಅಂತ ಮಾತಾಡ್ತೀವಿ. ನಮಗೆ ನಾವು ಅದೇ ಡಿಸ್ಕಸ್ ಮಾಡ್ತಾ ಇರ್ತೀವಿ ನಾನು ರಾಜೇಂದ್ರ. ಹಿಂಗೆ ಅಂದರೆ ಆ ಟೈಮ್ ಯಾವುದು ಟೆನ್ಷನ್, ಆ ಕೆಲಸ ಆಗೋರ್ಗು ಭಾರಿ ಎಮೋಷನ್ ಆಗಿರ್ತೀವಿ ನಾವು. ಬಂದ ಹಾಕೋಣದು ಹೆಂಗೆ, ಲಾಕ್ ಮಾಡೋದು ಹಿಂಗೆ, ಕೆಲಸ ಆಗೋರು ಯಾವತ್ತೂ ನನಗೆ ಅಂತಲ್ಲ, ನಾವು ಫೀಲ್ ಪ್ರತಿಯೊಬ್ಬರು ಅಟ್ಯಾಕ್ ಮಾಡೋರು ಆ ಟೆನ್ಷನ್ ಇದ್ದೇ ಇರುತ್ತೆ. ಆ ಟೆನ್ಷನ್ ನಾವು ಇಬ್ಬರು ಕೂತಿರ್ತೀವಿ, ಒಬ್ಬರೊಬ್ರು ಬರೀ ಸಿಗರೇಟ್ ಸೇರ್ತೀವಿ, ಟೀ ಕುಡಿತೀವಿ, ಸಿಗರೇಟ್ ಸೇರ್ತೀವಿ, ಒಂದೆರಡು ಟೀ ಕುಡಿದಿರ್ತೀವಿ, ಯಾವುದೇ ಸೌಂಡ್ ಬಂದು ಬಂದೇನೋ ಅಂತ ಆ ಥರ ಮೆಂಟಾಲಿಟಿ. ಕಿವಿ ಇಲ್ಲೆಲ್ಲ ಮನೆ ಅಲ್ಲಿ ರೋಡಲ್ಲಿ ಕಾರೋರು ಇದೇ ಗಾಡಿ ಬಂತೇನೋ ಅನ್ನೋ ಫೀಲಿಂಗ್ ಇರುತ್ತೆ ನನಗೆ. ಕಡೆಗೇನೋ 12ವರೆಗೆ ಬರೋಲ್ಲ, ಇವನು 12 ಗಂಟೆಗೆ ಬರ್ತೀನಿ ಅಂದನು, 12:35 ಬರ್ತಾನೆ. ಕಾರು ಬಂದ ತಕ್ಷಣ ರೆಡಿನಪ್ಪ ಅಂತೀನಿ. ಯಾರಿಗೆ? ರಂಗನಾಥನ್ಗೆ. ಗೌಡ ರಂಗನಾಥ ಎಸ್ ಸರ್ ಅಂತ. ಅಂದರೆ ತುಂಬ ಗಟ್ಸಿಂದ ಎಸ್ ಅಂತಾರೆ ಅವರು. ಆ ಗಟ್ಸ್ ಹೇಳಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ನಮ್ಮ ಹುಡುಗರು ಸ್ಟ್ರಾಂಗ್ ನಿಂತಾರ ಅನ್ನೋದು ನಮಗೂ ಫೀಲ್ ಆಗುತ್ತೆ. ಹಾಗೆ ಟೈಮ್ನಲ್ಲಿ ಬಂದ ಕಾರ್ ಟರ್ನ್ ಹಂಗೆ ಆ ಕಡೆ ಹಿಂಗೆ ನಿಲ್ಲಿಸಲ್ಲ, ನಮ್ಮ ಡೆಡ್ ಎಂಡ್ ಮನೆ ಹಂಗೆ ಬಂದು ಹಿಂಗೆ ಟರ್ನ್ ಮಾಡ್ಕೊಂಡು ಬಂದು ಮರದಲ್ಲಿ ನಿಲ್ಲಿಸ್ತಾನೆ. ಅಲ್ಲಿ ನಮ್ಮವ್ರು ಆಲ್ರೆಡಿ 3 ಜನ ಮರದಲ್ಲಿ ಕೂತವ್ರೆ. 3 ಜನ ಮಾಮೂಲಿ ನೋಡು ಬರ್ತಾನೆ, ಸುತ್ತ ನೋಡ್ಕೊಂತಾನೆ, ಕಾರಿಂದ ಇಳಿತಾನೆ. ನಾನು ಇವಾಗ ಇಳಿದ್ರೂ ನೋಡಿ 1 ನಿಮಿಷ ಆದರೂ ಇರಲಿ, 7 ನಿಮಿಷ ಇಳಿತೆ, ಯಾರು ಇಳಿತಾರೆ ಕಾರಿಂದ. ಇವನು ತಲೆ ಬಾಚ್ಕೊತಾನೆ, ಹತ್ರ ಬರ್ತಾ ಇರ್ತಾನೆ. ನಾನು ಮೆಲ್ಲಿಗೆ ಇವನು ಕೆಳಗೆ ತಲೆ ಬಾಚ್ಕೊಂಡು ನಾನು ಹುಡುಗರು ಕೇಳ್ತೀನಿ ರಂಗನಾಥನಿಗೆ, ಏನಪ್ಪ ಕಾರ್ ನೋಡು, ಅಕಸ್ಮಾತ್ ಇವ್ನಿಗೇನು ಮುಟ್ಟಬೇಡ, ಇವ್ನು ಯಾರಿಗೆ ಇವನು ಮಾತ್ರ ಏನು ಮಾಡೋಕ್ಕೆ ಹೋಗ್ಬೇಡ, ಸುಮ್ಮನೆ ದುಡಿಮೆ, ಯಾರು ಬಂದರೆ ಮಾತ್ರ ಕೈಯಿಂದ ಸಿಗ್ನಲ್ ಮಾಡ್ತಾ ಇದ್ದೇನೆ, ಒಬ್ಬ ಇದ್ರೆ ಮಾಡಬೇಡ, ಇಬ್ಬರು ಇದ್ರೆ ಮಾಡು ಅಂತೇಳಿ ಸಿಗ್ನಲ್ ಮಾಡ್ತಾ ಇದ್ದಾನೆ. ಅದು ಮಾಡ್ತಾ ಇರ್ಬೇಕಾದ್ರೆ ತಿರ್ಗಿ ಗೌಡ ಕಾಣ್ಕೊತಾನೆ. ಗೌಡ ಕಾರಿಂದ ಇರ್ತಾನೆ. ಗೌಡ ಕಾರು ಯಾರು ಇದ್ದಾರೆ ನೋಡು ಅಂತೀನಿ. ಅಂದರೆ ಸೌಂಡ್ ಇಲ್ದಂಗೆ ಅವ್ನು ಗೌಡ ಸುತ್ಕೊಂಡ್ಬರ್ತಾನೆ. ನೋಡ್ರೆ ಕಾರೊಳಗೆ ಯಾರು ಇಲ್ಲ ಅಂತಾನೆ. ಕಾರೊಳಗೆ ಯಾರು ಇಲ್ವಾ ಅಂತ ಶಾಕ್ ಆಗ್ಬಿಡುತ್ತೆ. ನನಗೂ ರಾಜೇಂದ್ರ ಥರ ಆಗ್ಬಿಡುತ್ತೆ, ಏನಪ್ಪ ಹಿಂಗಾಗೋಯ್ತು ಅಂತ. ಆ ಇದ್ದಿದ್ದು ಟೆಂಪ್ರೇಚರ್ ಡೌನ್ ಆಗ್ಬಿಡುತ್ತೆ ಒಂದೇ ಸರಿಗೆ. ಇದ್ದಿದ್ದು ಟೆನ್ಷನ್ ಡೌನ್ ಆಗ್ಬಿಡುತ್ತೆ. ಒಬ್ಬನೇ ಬಂದ ಅಂತ, ಒಬ್ಬನೇ ಇದ್ದಾನೆ ಅಂತ ಅವ್ನಿಗೇನು ಮಾಡಿಬಿಟ್ಟಿದ್ವಿ, ಕರ್ಕೊಂಬಂದು ಕುಣಿಸ್ಬಿಡ್ತೀನಿ. ಅವ್ನು ಅದೇ ಥರ ಕರ್ಕೊಂಬರ್ತಾರೆ, ಗೇಟ್ ತೆಗಿತಾರೆ. ಅವ್ನು ಸುತ್ತ ಆ ಕಡೆ ಈ ಕಡೆ ನೋಡ್ತಾನೆ, ಎಲ್ಲಿ ಜನ ಇದ್ದಾರೆ ಅಂತ. ಬರೀ 5 ಜನ ಇದ್ದಾರಲ್ಲ. ಅವ್ನು ಯಾವಾಗ ಬಂದು 10ರಿಂದ 15 ಜನ ಮನೆ ತುಂಬಿದ್ರು. ಯಾವತ್ತು ಮನೆ ಮುಂದಿರೋರು 10 ಜನ 15 ಜನ, ಮಿನಿಮಮ್ 12ರಿಂದ 15 ಜನ ಇರೋರು. ಒಂದಿಬ್ಬರೆಲ್ಲ 3 ಜನ ಇರ್ತೀವಿ, 10 ಜನ ಇರೋರು. ನೀವು ನೋಡ್ಕೊಂಡು ಆರಾಮಾಗಿ ಬರ್ತಾನೆ, ಮಕ ಒರ್ಸ್ಕೊಂಡ್ಬಂದು ಕೂತ್ಕೊಂಡು ಸುಮ್ಮನೆ ಬೇವ್ರ ಒರ್ಸ್ಕೊಂಡ್ಬಂದು ಚೇಳು ಕೂತ್ಕೊಂಡು, ಏನು ರಾಜನ್ ಹಿಂಗಾಗೋಯ್ತಾ, ಒಬ್ಬನೇ ಬಂದಲ್ಲ ಅಂತ. ಆಯ್ತು ಬಿಡು ಗುರು, ಕೂಲಾಗಿ ಕೇಳಿ ನಿಮಿಷ ಅಂತಾನೆ. ನಾನು ಸೀದಾ ಹೊರಗಡೆ ರಾಜನ್ ಅಲ್ಲೇ ಕೂತಿರ್ತಾನೆ. ನಾನು ಬಾಗಿಲು ತೆಗೆದು ಬಾಗಿಲು ಓಪನ್ ಇಟ್ಟು ಹೊರಗಡೆ ಹೋಗ್ತೀನಿ. ಸೀದಾ ಕೇಳ್ತಾನೆ, ಏನಂತಾರೆ, ಇಲ್ಲ ಯಾರೂ ಬಂದಿಲ್ಲ, ಒಬ್ಬನೇ ಬಂದವ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ನಾನು ಅಲ್ಲೇ ಕೂತ್ಕೊಂತೀನಿ, ಪಕ್ಕ ಕೂತೀನಿ, ಎದ್ದು ಸೆಕೆಂಡ್ ಕೂತಾನೆ. ಅವನು ಭಾರಿ ಈಸಿಯಾಗಿರ್ತಾನೆ. ಏನು ರೀ ರವಿ ಲೇಟ್ ಮಾಡಿಬಿಟ್ರಲ್ಲ ಅಂತ. ಸರ್ ನಮ್ಮ ಜೊತೆ ಬರ್ಬೇಕಾದ್ರೆ ಫ್ರೆಂಡ್ಗೆ, ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಆಗ್ಬಿಡ್ತು, ಅವ್ರು ತನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀನಿ ಇಲ್ಲಿ ಬೆಂಗಳೂರಿನಲ್ಲಿ. ಅದನ್ನು ನಾನು ಬರೋಕ್ಕೆ ಲೇಟ್ ಆಗೋದು ಸರ್. ಅದಕ್ಕೆ ನಮ್ಮ ಫ್ರೆಂಡ್ ಜೊತೆಗೆ ಬರಲಿಲ್ಲ, ಇಲ್ಲ ಅವ್ರ ಜೊತೆಗೆ ಬರ್ತಾಯಿದ್ರು. ಅವ್ರಿಗೆ ಹೇಳಿ ಸರಿ ಬೇಜಾರು ಮಾಡ್ಕೊಂಬೇಡ, ನಾನು ನೆಕ್ಸ್ಟ್ ಬಂದೇ ಬರ್ತೀನಿ, ನಾನು ನೋಡ್ಬೇಕು ಸರಿಗೆ ಅಂತ ತುಂಬಾ ಹೇಳ್ಕೊಳ್ತಾರೆ. ಸರ್ ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಹಂಗಾರೆ ರವಿ ಹಂಗಾರೆ ಫೋನೇ ಮಾಡೋದಿಲ್ಲ ರೇ ಅಂದೆ ನಾನು. ಇಲ್ಲ ಸರ್ ನಿಮ್ಗೆ ಹೇಳ್ಬಿಟ್ಟು ಮಕ ತೋರಿಸ್ಬೋದಲ್ಲ ಬಂದೆ ಅಂತ. ಆಯ್ತು ಬಿಡಿ ಅಂದ್ಕೊಂಡು ಇಲ್ಲಿ ಕೂತ್ಕೊಂಡು ಇಬ್ಬರು ಮಾತಾಡ್ಕೊಂಡು ಸಿಗರೇಟ್ ಸೇರ್ಕೊಂಡು ತಿರ್ಗಾ ನಾನು ನಡ್ಕೊಂಡು ಕೇಳಿ ಆಫೀಸ್ಗೆ ಬರ್ತೀವಿ. ಅವ್ನು ಸುತ್ತಮುತ್ತ ನೋಡ್ತಾನೆ, ಸರ್ ಏನು ಮಾಡ್ತಾನೆ ನೋಡ್ತಾನೆ. ಅಂದರೆ ಬಾಗಿಲು ತೆಗ್ದಿದ್ದೀನ, ಟಿ ವಿ ನಡೀತಿ ಸೌಂಡ್ ಬರ್ತಾಯಿದೆ, ಸರ್ ಕಾಣಲ್ಲ ಅಷ್ಟೇ. ಬಾಗಿಲು ಓಪನ್ ಆಗಿದೆ. ಅದಕ್ಕೆ ಫುಲ್ ಆ ಕಡೆ ನೋಡ್ತಾನೆ, ನೋಡ್ತಾನೆ ಅವನು. ಕ್ಲೀನ್ ಮನೆ ಎಲ್ಲ ಹಿಂಗೆ ನೋಡ್ಕೊತಾನೆ. ನೋಡಿಕೊಂಡು ನಿನ್ನ ಜೊತೆ ಕೆಳಗೆ ಹೋಗ್ತಾನೆ. ಬನ್ನಿ ಸರ್ ನಡ್ಕೊಂಡು ಅವನ ಜೊತೆ ಬರ್ತಾನೆ. ಆ ಕಡೆ ಆಫೀಸೆಲ್ಲ ನೀವು ನೋಡಿಕೊಂಡು ತಿರ್ಗಿ ಬಂದು ಕಾರ್ ಹತ್ರ ಬರ್ತಾನೆ. ಕಾರ್ ಹತ್ರ ಬಂದು ಸರ್ ಬರಲ್ಲ ಸರ್ ಅಂತಾನೆ. ಸರ್ ನೆಕ್ಸ್ಟ್ ಗ್ಯಾರಂಟಿ ಬರ್ತೀವಿ ಸರ್, ನೆಕ್ಸ್ಟ್ ಬಂದೇ ಬರ್ತೀನಿ, ಒಂದು ದಿನ ಮುಂಚೆ ಫೋನ್ ಮಾಡ್ಕೊಂತೀವಿ ಸರ್ ಬರ್ಬೇಕಾರೆ, ನೀವೆಲ್ಲ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಹೌದು ಎಲ್ಲ ಓಡೋಗ್ತೀವಿ. ಅದಕ್ಕೆ ಸರ್ ಏನು ಸರ್ ತುಂಬ ಜನ ಹುಡುಗರು ಕಮ್ಮಿ ಇದ್ದಾರಲ್ಲ ಅಂತಾನೆ. ನಿನ್ನ ಅಮ್ಮನಂತ ಮನಸ್ಸೊಳಗೆ ಅಯ್ಯೋ ನನ್ನ ಮಗನೇ ಅಂತೀನಿ. ಹುಡುಗರು ಕಮ್ಮಿ ನಾವೇ ಮಾಡ್ಕೊಂಡಿದ್ದೀನಿ ರೀ. ಯಾಕಂತೇಳಿ ಪೊಲೀಸ್ನವ್ರದ್ದು ತುಂಬ ಮನೆ ಮುಂದೆ ಜನ ಇದ್ದರೆ ಈ ಅಕ್ಕಪಕ್ಕೆಲ್ಲ ಅಫೀಷಿಯಲ್ ಇರೋಲ್ಲ ನಮ್ಮದು, ಇಸ್ರೋಲ್ಲಿ ಹೇಳ್ಬಿಟ್ಟು ಚೆನ್ನಾಗಿ ಕಾಣಲ್ಲ. ಸೊ ಪೊಲೀಸ್ನವ್ರದ್ದು ಕಣ್ಕೊಳತ್ತೆ. ಇದಕ್ಕೆ ಬೇರೆ ಒಂದು 5-6 ಜನ ಇರ್ತೀವಿ ಅಷ್ಟೇ ಇಲ್ಲಿ ಮನೆ ಮುಂದೆ. ಎಲ್ಲರೂ ಹೊರಡೆ ಹೋಗ್ಬೇಕೆಲ್ಲ ಬಂದಿರ್ತಾರೆ. ಸಾಯಂಕಾಲದವ್ರೆಲ್ಲ ಹುಡುಗರು ಒಂದ್ಸರಿ ಸೇರ್ತಾರೆ. ಬಂದು ಸಾಯಂಕಾಲ 6 ಗಂಟೆ 7 ಗಂಟೆ ಬಂದು ಎಲ್ಲ ಒಂದು ರೌಂಡ್ ಹೋಗ್ಬಿಡ್ತಾರೆ. ಏನಾರು ಇದ್ದರೆ ಎಲ್ಲರೂ ಹೋಗೋಣ ಅಂತ ಬರ್ತಾರೆ. ಇಲ್ಲಾಂದರೆ ಇಲ್ಲ ಅಕ್ಕಪಕ್ಕದ ನಮ್ಮ ಏರಿಯಾಗಳು ತುಂಬ ದೂರ ಇರಲ್ರಿ. ಈ ಸುತ್ತ ಹೋದೆ ಇಲ್ಲಿ ಕಡೆ ಕುಮಾರಸ್ವಾಮಿ ನಮ್ಮ ಹುಡುಗರು ಇದ್ದಾರೆ, ಇಲ್ಲೇ ನೇರ ಪಕ್ಕದೊಳಗಿದ್ದಾರೆ, ಕದನಿ ಕ್ಲಾಸು, ಕೋಣಕುಂಟೆ ಕ್ರಾಸು ಎಲ್ಲ ಒಂದು ಫೋನ್ ಮಾಡಲ್ಲ 5 ನಿಮಿಷ 10 ನಿಮಿಷ ಸೇರ್ತಾರೆ ಹುಡುಗರು. 10 ಎಲ್ಲ ಮಿನಿಮಮ್ 15-10 ನಿಮಿಷ ಸೇರ್ತಾರೆ. ಅದು ನಾವು ಅಲ್ಲೆಲ್ಲಿ ಇಟ್ಬಿಟ್ಟು ಹುಡುಗರು ಮನೆ ಮುಂದೆ ಬೇಡ ಅಂತ ಹೇಳ್ತಾರೆ. ಅಂದರೆ ಇವನು ಥರ ಎಲ್ಲೋ ಸಮಾಧಾನ ಆಯ್ತು, ಮನೆ ಮುಂದೆ ತುಂಬ ಜನ ಹುಡುಗರು ಕಮ್ಮಿ ಇದ್ದಾರೆ ಅನ್ನೋದು ಹೊಸ ಸೀನ ನೋಡ್ಕೊತಾನೆ. ಯಾರೋ ಕಿಲ್ಲರ್ ರವಿ. ಅವನ ಕಣ್ಣು ಮತ್ತು ಅವನು ಮಾತಾಡೋ ಸ್ಟೈಲ್ ನನಗೆ ಅನಿಸ್ತಾ ಇದೆ.
ಅಂದರೆ ನನಗೆ ಇವನಿಗೆ ನಮ್ಮ ಬಗ್ಗೆ ಅನುಮಾನ ಬಂದಿಲ್ಲ. ಯಾರಿಗೆ? ಈ ಕಿಲ್ಲರ್ ರವಿಗೆ. ಇದು ಹಂಗೆ ಇರಿ, ಏನೋ ಪ್ರಾಬ್ಲಮ್ ಆಗಿ ಇನ್ನೂ ಮಾಡಕ್ಕೆ ಬರೋಕ್ಕೆ ಧೈರ್ಯ ಸಾಲ್ತಲ್ಲ ಇವ್ರಿಗೆ. ಮನೆ ಹತ್ರ ತುಂಬ ಜನ ಹುಡುಗರಿದ್ರೆ ಹೆಂಗಪ್ಪ ಮಾಡೋದು ಫೀಲಿಂಗ್ ಇದೆ ಇವ್ರಿಗೆ. ಆ ಕಾರಣಕ್ಕೇನು ಟೈಮ್ ತೊಗೊಳ್ತಾ ಇದ್ದಾನೆ. ಇರಲಿ ಬನ್ನಿ ಅಂತ ನಾನು ಕಳಿಸ್ಕೊತೀನಿ. ಆಮೇಲೆ ರಾಜೇಂದ್ರಗೂ ಭಾರಿ ಬೇಜಾರಾಗುತ್ತೆ. ಏನು ಇಷ್ಟು ಕಡಕಾಗಿ ಫೀಲ್ಡಿಂಗ್ ಮಾಡು, ಇಷ್ಟು ಟೆನ್ಷನ್ ಆಗಿದ್ದೆ, ನನ್ನ ಮಗ ಕರ್ಕೊಂಬಂದಿಲ್ಲ, ನನ್ನ ಮಗ ಎಂತ ಲೇಟ್ ಮಾಡ್ತಾನ ಅಂತ ಹೇಳ್ತೀನಿ. ನಾನು ರಾಜೇಂದ್ರ ಇನ್ನೂ ಋಣ ಇದೆಯಪ್ಪ ಅವನು, ಇನ್ನೂ ಹೋಗಿ ಮನಸ್ಸಿಲ್ಲ ಅವನಿಗೆ, ಇನ್ನು ಮಕ್ಳಿಗೆ ಇಬ್ರು ಹೋಗಿ ಮನಸ್ಸಿಲ್ಲ, ಇನ್ನೂ ಋಣ ಇದೆಯರು, ನೀನು ಕೋಪ ಮಾಡ್ಕೊಬೇಡ ಅಂತ ನಾವಿಬ್ರು ಎಲ್ಲಿ ಪಕ್ಕದಾಗ ಊಟ ತರಿಸ್ಕೊಂಡು ಒಂದು ಊಟ ಮಾಡಿ ರಾಜೇಂದ್ರ ಅವತ್ತಂದ್ರು ಇದು ಹಂಗೆ ಮೈಂಡಲ್ಲಿ ಅದ್ರ ಬಗ್ಗೆ ನೀನು ಇದು ಮಾಡ್ಕೊಂಬೇಡ, ಆ ಜೋಶ್ ಹಂಗೆ ಇರಲಿ, ಈ ಟೀಮ್ ಚೆನ್ನಾಗಿದೆ, ಇದೇ ಟೀಮ್ ಇರಲಿ, ಒಂದು ದಿನ ಮುಂಚೆ ಹುಡುಗರನ್ನ ಕಮ್ಮಿ ಮಾಡ್ಕೊಂಬಿಡು, ಈ ಹುಡುಗ ಸಂಘದಲ್ಲಿ ಕಳಿಸ್ಬೇಡ, ಇಲ್ಲಿ ಟಕ್ಕಂತ ನೀವು ಬಂದ್ಬಿಟ್ರೆ ನನ್ನ ಮಗ ಏನು ಮಾತಾಡೋಕೆ ಬಂದೆ ಸರ್ ಬಂದು ನೋಡ್ಕೊಂಡು ಅವತ್ತು ಫುಲ್ ಡೇ ಹುಡುಗ ಯಾರು ಬೇಡ, ಇವತ್ತು ನಾಳೆ ಹುಡುಗ ಬೇರೆ ಕಳ್ಸ್ಕೊಂತಾನೆ ಆಯ್ತು ಅಂತೇಳಿ ರಾಜೇಂದ್ರ ಕಳಿಸ್ಕೊಡ್ತಾರೆ. ಈ ಟೆನ್ಷನ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಟೆನ್ಷನ್ ರಿಲ್ಯಾಕ್ಸ್ ಆಗುತ್ತೆ, ಕೂಲ್ ಆಗಿರೋ ಟೈಮ್ಲಿ ನೆಕ್ಸ್ಟ್ ವೀಕ್ ನಮಗೊಂದು ಮೆಸೇಜ್ ಬರುತ್ತೆ. ತನ್ವೀರು, ACP ಬಾವ, ಸಂಗ್ರಾಮ್ ಸಿಂಗ್, ಅಜೀಮ್, ಈ ಸ್ಕ್ವಾಡ್ಗೆ ತನ್ವೀರು ಬಾಂಬನ್ನು ತೆಗೆದುಕೊಂಡ್ರೆ ಅಂತ ನ್ಯೂಸ್ ಬರುತ್ತೆ ನಮ್ಮ ಡಿಪಾರ್ಟ್ಮೆಂಟಿಂದ. 4 ದಿನ ನಮಗೆ ತೆಗೆದುಕೊಂಡ್ರೆ ನಮ್ಗೆ ಅನ್ಸಿತ್ತು ಪೊಲೀಸ್ ಯಾವತ್ತೊಂದು ತೆಗೆದುಕೊಳ್ಳಬೇಕು ದಿನ, ಇದು ದುಬೈ ಓಡಬೇಕು, ಬಾಂಬನ್ನು ತೆಗೆದುಕೊಳ್ಳಬೇಕು. ನಮ್ಗೆ ತೆಗೆದುಕೊಂಡ್ರೆ ನಮ್ಗೇನು ಇದಾಗಿಲ್ಲ, ಏನಂದ್ರೆ ಯಾಕಪ್ಪ ತೆಗೆದುಕೊಂಡ ಬೇಜಾರ ತೆಗೆದುಕೊಂಡ ಅಂತ ನಮ್ಗೆ ಏನು ಅನಿಸಿಲ್ಲ. ತೆಗೆದುಕೊಂಡ್ಬಿಟ್ಟ ಅಂತ ನಾನು ಸಿಕ್ಕೊಂಬಿಟ್ಟ ಬರಲೇಬೇಕಲ್ಲ ಒಂದಿನ ಆಯಿತು ಅಂತ ನಾವು ಅದ್ರ ಬಗ್ಗೆ ಏನು ಸೀರಿಯಸ್ ತೊಗೊಂಡಿಲ್ಲ. ಹೋಗ್ಲಿ ಬಿಡಿ, ಈ ಪೊಲೀಸ್ನವರು ನಮ್ಮ ಬೆಂಗಳೂರು ತನ್ವೀರ್ಗೋಸ ಇಲ್ಲಿ ಜಾಲ ಆಡಿಸ್ಬಿಡ್ತಾರೆ, ಒಬ್ರಿಗೆ ಬಿಡ್ತಾ ಇಲ್ಲ. ತನ್ವೀರ್ ತೋರಿಸಿ ಅಂತ ಆಗಲಿ, ತನ್ವೀರಿಗೆ ಚಿಕ್ಕಮ್ಮ ಆಯಿತು, ಅದನ್ನ ತಲೆನೂ ತಪ್ಪಿತು ಅಂತ ನಾವು ಸ್ವಲ್ಪ ನೆಮ್ಮದಿ ಆಗ್ತೀವಿ. ನಮ್ಮ ಕಡೆಯಲ್ಲಿ ಸುತ್ತ ನೆಮ್ಮದಿ ಆಗ್ತೀವಿ. ಹೋಗ್ಲಿ ಬಿಡಪ್ಪ, ನೆಮ್ಮದಿ ಆಯಿತು, ತನ್ವೀರ್ ಸಿಕ್ಕೊಂಡಿದ್ದು ಒಳ್ಳೇದಾಯಿತು. ಪೊಲೀಸ್ನವ್ರಿಗೆ 4 ತಿಂಗಳಿಂದ 4 ಸ್ಕ್ವಾಡ್ 3 ಸ್ಕ್ವಾಡ್ ಇದೇ ಕೆಲಸ ಆಯಿತು. ತನ್ವೀರ್ ಕಡೆಗೆ ಹುಡ್ಕೋದೇ ತನ್ವೀರಿಗೆ ಆಗಿರುತ್ತೆ. ಸ್ವಲ್ಪ ರಿಲೀಫ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಬಿಡಿ ಅಂತ ತಣ್ಣಗಾಗತ್ತೆ ಅಂತ ಸುಮ್ಮನೆ ಆಗುತ್ತೆ. ಸೆಕೆಂಡ್ ಡೇ ತನ್ವೀರ್ನ ಬಾಂಬೆನ ಕರ್ಕೊಂಬರ್ತಾರೆ. ಅದು ನಮಗೆ ಮೆಸೇಜ್ ಬರುತ್ತೆ. ಆಮೇಲೆ ಪೇಪರ್ ನೋಡ್ತೀವಿ, ಫ್ರಂಟ್ ಪೇಜ್ನಲ್ಲಿ ಅವಾಗ ಏಷ್ಯನ್ ಏಜ್ ಅಂತ ಇಂಗ್ಲೀಷ್ ಪೇಪರ್ ಇತ್ತು, ಫುಟ್ ಹಾಕ್ತಾರೆ ತನ್ವೀರ್ನ ಬಾಂಬೆನ ಕ್ಯಾಚ್ ಮಾಡ್ಕೊಂಬಂದವರು ಪೊಲೀಸ್ನವರು ಅಂತ ದೊಡ್ಡ ಫ್ರಂಟ್ ಪೇಜ್. ಇನ್ನು ಪ್ರಜಾವಾಣಿ ಇಂಡಿಯನ್ಸಲ್ಲಿ ಮಾಮೂಲಿ ಬರುತ್ತೆ ಅಂತ, ಅದೇನು ದೊಡ್ಡದಾಗ ಬರಲ್ಲ, ಮಾಮೂಲಾಗಿ ತನ್ವೀರ್ಗೆ ಹಿಡ್ಕೊಂಬಂದವ್ರೆ ಬೆಂಗಳೂರು ಪೊಲೀಸ್ ಅಂತ ಬರುತ್ತೆ. ಇಲ್ಲಿ ವಿತ್ ಫೋಟೋ ಬರುತ್ತೆ, ಏರ್ಪೋರ್ಟಿಂದ ಇಳ್ಕೊಂಬರೋದು ಫೋಟೋ ಬರುತ್ತೆ. ಅದು ಇದು ಏಷ್ಯನ್ ಏಜ್ ಒಳಗೆ ನಾವು ನೋಡ್ತೀವಿ, ಏನೋ ನಗ್ತೀವಿ ನಾವು, ಏನಪ್ಪ ಇಷ್ಟು ದೊಡ್ಡ ಫೋಟೋ ಅಂತ ಏನಿದಕ್ಕೆ, ಯಾಕಪ್ಪ ಇಷ್ಟು ದೊಡ್ಡ ಫೋಟೋ ಅಂತ ನಗ್ತೀವಿ ನಾವು ಅಂದ್ಕೊಂಡು ಇದು ತನ್ನಿನ ಕರ್ಕೊಂಬಂದು ಎಲ್ಲಿರ್ತಾರೆ, ವಿಲ್ಸನ್ ಗಾರ್ಡನ್ ಸ್ಟೇಷನ್ ಇರ್ತಾರೆ. ಯಾಕಂದ್ರೆ ಈ ಸ್ಕ್ವಾಡ್ ಡಿವಿಷನ್ ಎಲ್ಲ ಅದು ವಿಲ್ಸನ್ ಗಾರ್ಡನ್, ಅದೇ ಬೇರೆ ಡಿವಿಷನ್, ಅದೇ ಬೇರೆ ಸ್ಕ್ವಾಡ್ ಡಿವಿಷನ್. ಆದರೆ ಆ ಟೈಮ್ನಲ್ಲಿ ಪೊಲೀಸ್ ಕಮಿಷನರ್ ಬಂದು ರೇವೆಂಟ್ಸ್ ಇದ್ದೆ. ಅವರು ರೇವೆಂಟ್ಸ್ ಅಂದರೆ ತುಂಬ ಸ್ಟ್ರಾಂಗ್ ಕಮಿಷನರು, CBIನಲ್ಲಿ ಕೆಲಸ ಮಾಡ್ಕೊಂಬಂದಿರೋರು, ತುಂಬ ಸ್ಟ್ರಾಂಗ್ ಕಮಿಷನರು. ಅದೇ ಥರ ಅಜಯ್ ಕುಮಾರ್ ಸಿಂಗ್ ಅಡಿಷ್ನಲ್ ಕಮಿಷನರ್ ಬೆಂಗಳೂರು ಸಿಟಿಗೆ, ಅವರು ಭಾರಿ ಖಡಕ್ ಆಫೀಸರ್ ಅವತ್ತಿನ ಟೈಮ್ನಲ್ಲಿ. ಅದೇ ಥರ ಬಂದು ನಮ್ಮ ಬೆಂಗಳೂರು ಸೌತ್ DCP ಬಂದು ಸತ್ಯನಾರಾಯಣರು, ಇವರು CBI ಕೆಲಸ, ಇವರು ಭಾರಿ ಸ್ಟ್ರಾಂಗ್. ಅಂದರೆ ಈ ಬ್ಯಾಚ್ ಒಳಗಡೆ ಇದೆ ಕೇಸ್. ಆ ಟೈಮ್ನಲ್ಲಿ ಬೆಂಗಳೂರಲ್ಲಿ ಟಾಪ್ ಸ್ಟ್ರಾಂಗ್ ಆಫೀಸರ್ಗಳು ಕಾಣ್ತಾ ಇದ್ದರು. ಯಾಕಂದ್ರೆ ವಿಲ್ಸನ್ ಸ್ಟೇಷನ್ ಅಲ್ಲಿ ವಿಲ್ಸನ್ ಸ್ಟೇಷನಲ್ಲಿ ಖೈಸರ ಅಂತ ಇನ್ಸ್ಪೆಕ್ಟ್ರು. ಖೈಸರ್ ಇನ್ಸ್ಪೆಕ್ಟರ್ ಯಾಕಂದ್ರೆ ಬೆಂಗಳೂರು ಲೋಕಲ್ ಜಾಸ್ತಿ ಟಚ್ಚಿಲ್ಲ ಖೈಸರ ಇನ್ಸ್ಪೆಕ್ಟ್ರಿಗೆ. ನಾರ್ತ್ ಕರ್ನಾಟಕವರು, ಆ ಕಡೆ ಹುಬ್ಳಿನೋ ಬೆಳಗಾಂ ಆ ಕಡೆ ಆಫೀಸರು. ಬೆಂಗಳೂರು ಜಾಸ್ತಿ ಇನ್ಫ್ಲುಯೆನ್ಸ್, ಯಾಕಂದರೆ ಅವ್ರಿಗೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ಫೋನ್ಗಳಿಗೆ ತನ್ವೀರ್ ತೋರಿಸು ಸ್ಟೇಷನ್ ಅನ್ನೋದು. ಆ ಕಾರಣಕ್ಕೋಸ್ಕರ ಮೋಸ್ಟ್ಲಿ ಅದು ಪ್ರೆಸ್ನವ್ರಿಗೆ ಗೊತ್ತಿಲ್ಲ ಅವರು, ಅದಕ್ಕೆ ಅಲ್ಲಿ ಆ ಸ್ಟೇಷನ್ ಇಟ್ಟರು. ನಮಗೆ ಬೆಳಗ್ಗೆ 10-11 ಗಂಟೆಗೆ ಒಂದು ಫೋನ್ ಬರುತ್ತೆ, ಫಸ್ಟ್ ಫೋನು ಸಂಗ್ರಾಮ್ ಸಿಂಗ್ದು. ಬಚ್ಚನ್ ಕಾಂಜಿ ತುಮೆ ಅಂತ ಕೇಳ್ತಾನೆ. ಸೀದೆ ತುಮೆ ಕಾಂಜಿ ಮನೆಗೆ ಇದ್ದು ಇಲ್ಲೇ ಇದೆ. ಕಾಂಬಿ ಜನ ಘರ್ ಮೇಲೆ ಹೋಜಿ ಅಂತ ಹೇಳ್ತಾನೆ. ಎಲ್ಲ ಆ ಕಡೆ ಎಲ್ಲ ಹೋಗ್ಬಿಟ್ಟು ಮನೆಗಿರ್ರಿ ಅಂತಾರೆ. ಇಲ್ಲ ಸರ್ ಮನೆಗೆ ಎಲ್ಲೂ ಹೋಗಲ್ಲ ಸರ್, ಮನೆಗೆ ಇರ್ತೀನಿ ಈಸಿಯಾಗಿ ಮಾತಾಡ್ತಾರೆ. ಅಂದರೆ ಎಲ್ಲೂ ಹೋಗ್ಬಿಟ್ಟು ಮನೆಗಿರಿ ಅಂತ ಅರ್ಥ ಎರಡು ಆಗ್ಬೋದು. ತಂದು ಚಿಕನ್ ಎಲ್ಲ ಆಚೆ ಹೋಗ್ಬಿಟ್ಟು ಮನೆಗೆ ಸೇಫ್ಟಾಗಿರಪ್ಪ ಅಂತ ಏನು ಸಮಥಿಂಗ್ ಅಂತ ಏನೋ ಅಂದ್ರೆ ಸುಮ್ಮನೆ ಅವ್ರು ಇರಲಿ ಅಂತ. ಇವ್ರು ಆಗಿದ್ದೊಂದು 10 ನಿಮಿಷಕ್ಕೆ ಮನೆ ಮುಂದೆನೇ 7 ಜೀಪ್ ಬರ್ತಾರೆ. ಯಾವುದೋ ಸೆಂಟ್ರಲ್ ಸ್ಟೇಷನಿಂದ ಒಂದು ಅಜ್ಜಪ್ಪ CCP ಸ್ಕ್ವಾಡು, ಅಜ್ಜಪ್ಪ ನರೋಣ, ಆ ಸ್ಟೇಷನ್ ಇನ್ಸ್ಪೆಕ್ಟ್ರು ಸತ್ಯನಾರಾಯಣರಾವ್ ಇದ್ದರೆ DC ಸ್ಕ್ವಾಡು. ಇದು ಮನೆ ಮುಂದೆ ಬಂದಿರ್ತಾರೆ. ಮನೆ ಮುಂದೆ ಎಲ್ಲ ಬಂದು ಸ್ವಲ್ಪ ಸ್ಟೇಷನ್ ಬರಬೇಕು ಅಂತ. ಅಷ್ಟೇ ಮಾತ್ರ ಬಂಧುವರು ಹೇಳ್ಸಿ ನಮಗೂ ಪರಿಚಯ ಚೆನ್ನಾಗಿದ್ದಾರೆ. ಏನೇ ಸರ್ ಅಂತ ಏನು ಸುಮ್ಮನೆ ಜನರಲ್ ಒಂದು ಸ್ಟೇಟ್ಮೆಂಟ್ ಮಾಡಬೇಕು, ನೀವು ಬಂದು ಸ್ಟೇಷನ್. ಆಯಿತು ಸರ್ ನಡಿ ಬರ್ತೀವಿ ಅಂತ ಹೇಳಿ. ನಮ್ಮ ಗಾಡಿ ಬರೋಣ, ನಿಮ್ಮ ಗಾಡಿ ಬರ್ಬೇಕಂತ ಹೇಳ್ತೀವಿ. ಇಲ್ಲ ನಮ್ಮ ಗಾಡಿ ನಮ್ಮ ಜೊತೆಗೆ ಬನ್ನಿ ನೀವು ಅಂತ. ಆಯಿತು. ನಮ್ಮ ಮನೆ ಹತ್ರ ಯಾರು ಹುಡುಗರು ಯಾರೂ ಕಳಿಸಿಲ್ಲ. ನಮಗೆ ಮತ್ತು ಒಂದು ಜೀಪಿನಲ್ಲಿ ಕೂರಿಸ್ಕೊಂಡು ಫ್ರೆಂಡ್ರೆ ಹಿಂದೆ ಒಂದು ಜೀಪ್ ಹಿಂದೆ ಬರ್ತಾ ಇತ್ತು. ಅಲ್ಲಿ ಕ್ರೈಮ್ ನೋಡಿದ್ದೆಲ್ಲ ನಮ್ಮ ಜೊತೆ ಯಾರು ನಾನು ಇಬ್ಬರು ಕೂತಿದ್ದು ಜೀಪ್ಗಳಿಗೆ. 2 ಇನ್ಸ್ಪೆಕ್ಟ್ರು, ನರೋಣ, ನಾನು ಕೂತಿದ್ದು ಮೊದಲು. ಮತ್ತು ನರೋಣ ನನ್ನ ಹಿಂದೆ ಇನ್ಸ್ಪೆಕ್ಟರ್ ಅವರು ಕೂತವ್ರೆ.
ಮುಂದೆ ಇನ್ಸ್ಪೆಕ್ಟರ್ ಕೂತು ಮಾಡೋದು. ಏನು ಸರ್ ವಿಷಯ ಅಂತ ಜನ ಮಾತು ಇಲ್ಲಪ್ಪ ತಂದೆ ಸಿಕ್ಕೊಂಡೋಣ ಅಂತ ಏನೋ ಮಾತಾಡ್ತಾರೆ. ತಂದೆ ಸಿಕ್ಕೊಂಡು ಹಿಂಗೆ ಹೇಳೋಣ ಸ್ಟೇಟ್ಮೆಂಟ್ ಅಂತ. ನಾವು ಯಾರನ್ನ ಡೋರ್ ಹಿಡಿತಾ ಇದ್ವಿ ಬಂದು ಬೆನ್ಸಿನ್ ಸೆಕೆಂಡ್ಸಿದ್ರು. ಅಲ್ಲಿ ನೋಡ್ರೆ ಅಲ್ಲಿ ಸಂಗ್ರಾಮ್ ಸಿಂಗ್ ಜೀಕ್ ಹೋಗ್ತಾರೆ ಬರ್ತಾರೆ. ಅವ್ರು ನಮ್ಮ ಮನೆಗೆ ಬರ್ತಾರೆ ನಮ್ಮ ಕರ್ಕೊಂಡು ಹೋಗೋಕ್ಕೆ. ಅವರು ಸುಬ್ಬಣ್ಣ ಇವರಿಬ್ಬರು ಬರ್ತಾರೆ. ಏನಿದು ಅಂತ ನಾವು ಇವ್ರು ಪೊಲೀಸರು ನಿರ್ತಾರೆ. ನಾವು ಭಾರಿ ಬೇನೆ ಬಂದು ಕರ್ಕೊಂಡು ಭಾರಿ ಒಳ್ಳೇದಾಯ್ತು ಇವರು ಮಾತಾಡೋ ಡಿಸ್ಕಷನ್. ಇಲ್ಲ ಅವ್ರು ಕರ್ಕೊಂಡು ಹೋಗ್ಬಿಡ 10 ನಿಮಿಷ ಲೇಟ್ ಆಗ್ಯಾರ. ನಾವು ತುಂಬ ಒಳ್ಳೆ ಕೆಲಸ ಮಾಡಿ ಬಂದು ಬೇನೆ ಕರ್ಕೊಂಡೋಗಿದ್ದು. ಇವತ್ತು ಸ್ಟೇಟ್ಮೆಂಟ್ ಚೆನ್ನಾಗಿರ್ತಾ ಸ್ಟೇಟ್ಮೆಂಟ್ ಬಿಡೋಣ. ಇನ್ಸ್ಪೆಕ್ಟರ್ ಮಾತಾಡ್ತಾರೆ. ಅಲ್ಲಿ ಜೀಪಳಿಗೆ ಮಾತಾಡಲ್ಲ. ಅದೇ ಇವ್ರ ವಿಷಯನ ಮಾತಾಡ್ತಾರೆ. ತಂದೆ ಸಿಕ್ಕೊಂಡಿದ್ದು ಈ ನಮ್ಮ ಕರ್ಕೊಂಡು ಬಂದಿದ್ದು ಅಂತ. ನಾನು ತಂದೆ ಸಿಕ್ಕೊಂಡಿದ್ದು ಸರಿ ನಮ್ಮ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಸೆಂಟ್ರಲ್ ಸ್ಟೇಷನ್ ಕರ್ಕೊಂಡು ಹೋಗ್ತಾ. ನಾವು ನನಗೆ ಸ್ಟೇಷನ್ ಬಗ್ಗೆ ಪೊಲೀಸಲ್ಲಿ ಚೆನ್ನಾಗಿ ಗೊತ್ತು. ಇನ್ಸ್ಪೆಕ್ಟರ್ ಮುಂದೆ ಕೂರಿಸ್ತಾರೆ, ಮಾತಾಡ್ತಾ ಇರ್ತಾರೆ. 2 ಇನ್ಸ್ಪೆಕ್ಟ್ರು ಎಲ್ಲ ಕೂತು ಮಾತಾಡ್ತಾರೆ. ಸಿದಾ ಏನಿಲ್ಲ ತಂದೆ ಹತ್ರ ಸ್ಟೇಟ್ಮೆಂಟ್ ಕೊಟ್ಟರೆ ಏನು ವಿಷಯ ಅಂತ ಕೇಳ್ತಾರೆ. ಏನು ಸ್ಟೇಟ್ಮೆಂಟ್ ಕೊಟ್ಟೋಣ ಸರ್ ಅಂತ ಕೇಳ. ಇಲ್ಲ ತನ್ನೀರು ಯಾಕೆ ಜೈಲಿಂದ ಎಸ್ಕೇಪ್ ಆಗಿದ್ದು, ಜೈಲಿಂದ ಬಂದು ಹಾಸ್ಪಿಟಲಿಂದ ಯಾಕೆ ಎಸ್ಕೇಪ್ ಆಗಿದ್ದು ಅಂತ ಕೇಳ್ತಾರೆ. ತನ್ನೀರು ಸ್ಟೇಟ್ಮೆಂಟ್ ಕೊಡೋದು ನನಗೆ ನನ್ನ ಜೊತೆಗಿರೋ ಹುಡುಗರೇ ದಿವಾನನೋ ತರಕಾರಿ ಇನ್ನೊಬ್ಬ ಯಾರೋ ಮರ್ದಾನೋ ಈ ಥರ ಈ ಎಲ್ಲ ಹುಡುಗರು ನನಗಿಂತ ಜಾಸ್ತಿ ಡೀಲಿಂಗ್ಗಳು ಸಿಕ್ಕಾಪಟ್ಟೆ ಮಾಡೋರೆ. ಅದು ನನ್ನ ಬಗ್ಗೆ ಪೊಲೀಸರಿಗೆ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದಿತ್ತು. ಆ ಕಾರಣಕ್ಕೆ ಒಂದು ಸತಿ ಬಂದು ಜೈಲ್ ಹತ್ರನೇ ಯಾರು ಕೇಳ್ಕೊಂಬಂದಿದ್ದು ನನಗೆ ಸಿದ್ದಪ್ಪ ಸೌದಾಗಾರು ಇನ್ನೊಬ್ಬ ಯಾರು ಇನ್ಸ್ಪೆಕ್ಟರ್ಸ್ ನಿಮಗೆ ಆವಾಜ್ ಆಗ್ಬಿಡು ಇನ್ನು ಜಾಸ್ತಿ ಆಗೋಯ್ತು ಹಿಂಗೆ ಮಾಡ್ತಾ ನೀನು ಮುಗಿಸ್ಬಿಟ್ರಿ ಅಂತ ಹೇಳೋರು ಅಂತ ನನಗೆ ಪೊಲೀಸ್ನವ್ರು ಹೇಳೋರು. ಅದು ನನಗೆ ಸ್ವಲ್ಪ ಟೆನ್ಷನ್ ಆಯಿತು. ನಾನು ಮಾಡಿದ ಕೆಲಸಕ್ಕೆಲ್ಲ ಯಾರೋ ಬೇರೆಯವ್ರು ಮಾಡ್ತಿರೋ ಕೆಲಸಕ್ಕೆ ಪೊಲೀಸ್ರಿಗೆ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದಿತ್ತು. ಅದಕ್ಕೆ ಬಂದು ನನ್ನ ಹತ್ರ ಜೈಲ್ ಹತ್ರ ಬಂದು ಇಂಟರ್ವ್ಯೂ ಆವಾಜ್ ಆಗ್ಬಿಟ್ಟು ಪೊಲೀಸರು ಎನ್ಕೌಂಟ್ರ್ ಮಾಡ್ತಾರೆ ಅಂತ ನನಗೆ ತಲೆ ಬಿಸಿ ಆಗಿತ್ತು. ಆ ಕಾರಣಕ್ಕೆ ನಾನು ಹೋಗಿ ಟ್ರೈ ಮಾಡಿ ಅದು ನನಗೆ ಭಾರಿ ತಲೆ ಬಿಸಿ ಆಗಿತ್ತು. ಅದೇ ಥರ ನನ್ನ ಜೊತೆ ಇರೋ ನಮ್ಮ ಹುಡುಗರನ್ನೇ ಬಂದು ನನ್ನ ಆತ್ಮೀಯಾಗಿರೋದು ಬಚ್ಚನು ಮತ್ತು ನಮ್ಮ ಶ್ರೀಧರ್ ಸರ್ ಅವರು ನಾವೆಲ್ಲ ಭಾರಿ ಕ್ಲೋಸ್ ಇರೋರು. ಅವರೇ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ತಂದ್ಕೊಂಡವ್ರೆ. ಅವ್ರು ನಿಮ್ಮ ಬಗ್ಗೆ ಗೇಮ್ ಆಗ್ತವ್ರೆ. ಆಮೇಲೆ ಇಷ್ಟಾಕೋ ಅವ್ರ ಜೊತೆ ಸೇರ್ಕೊಂಡಿದ್ದಾನೆ ಇವೆಲ್ಲ ಸೇರ್ಕೊಂಡು ಸ್ಕೆಚ್ ಆಗ್ತಾರ ಅಂತೇಳಿ ನನಗೆ ಬಂದು ನಮ್ಮ ಜೊತೆ ಹೇಳ್ತಾರೋ. ಇದು 2 ಸೇರಿ ಕನ್ಫ್ಯೂಸ್ ಆಗೋಯ್ತು. ಆದರೂ ನಾನು ಒಂದ್ಸರಿ ಬಚ್ಚನ್ ಅವ್ರಿಗೆ ನಾನು ಜೈಲಿಂದ ಒಂದ್ಸರಿ ಫೋನ್ ಮಾಡಿ ಮಾತಾಡಿದೆ. ಕೇಳಿದೆ ನಾನು ಪೊಲೀಸ್ ಅಭಿಪ್ರಾಯ ಅದೆಲ್ಲ ಇಲ್ಲ ರೀ ತುಂಬ ಓವರ್ ಆಗ್ಬಿಟ್ಟಿದೆ ತಂದೆ. ಇವು ನಿಮ್ಮ ಕಡೆ ಹುಡುಗರು ಸಿಕ್ಕಾಪಟ್ಟೆ ಅಲ್ಲಿ ಲವಳಿ ಇರ್ತಾ ಇದ್ದಾರೆ. ಆ ಕಣ್ಣಿಗೆ ಹೇಳಿದ್ರು ಕೋಪಕ್ಕೆ ಸುಮ್ಮನೆ ಹೆಂಗೆ ಮಾಡೋಕ್ಕಾಗತ್ತೆ ನಿಮಗೆ ಅಂತ ನಾನು ತಣ್ಣೀರಿಗೆ ಹೇಳಿದ್ದು. ಅದು ತಣ್ಣೀರು ಸ್ಟೇಟ್ಮೆಂಟ್ ಕೊಟ್ಟು ಅದು ನಮ್ಮದು ಕೋರ್ಟ್ಲಿಕ್ಕೆ ಗಲಾಟೆ ಆಗಿದ್ದು ಅದು ಕೇಳಿದ್ರು. ಅದಕ್ಕೂ ನಮ್ಗೇನು ನಾವು ತಂದು ತುಂಬ ಚೆನ್ನಾಗಿದ್ದೀವಿ ಸರ್ ಅಂತ ನಾನು ತುಂಬ ಚೆನ್ನಾಗಿ ಸ್ಟೇಟ್ಮೆಂಟ್ ಕೊಡ್ತೀನಿ ಅವ್ರಿಗೆ. ಯಾಕೆಲ್ಲ ಅವರು ಬರ್ಕೊಂತಾರಲ್ಲ ಅವರು ನಾವು ಹೇಳೋದು ಅವ್ರು ಕೇಳೋದು ನಾವು ಡಿಸ್ಕಸ್ ಕೇಳೋದು. ಶ್ರೀಧರ್ ಹೇಳ್ತಾರೆ ನಾನು ತಣ್ಣೀರು ಜಾಸ್ತಿ ಮಾತಾಡ್ತಾರಲ್ಲ ಅದು ಕಮ್ಮಿ ಮಾತಾಡೋದು ಸುಮ್ಮನೆ ಹಲೋ ಹಣ ಹೇಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಜಾಸ್ತಿ ಮಾತಾಡ್ತಾರೆ ಬಚ್ಚನೇ ಅಂತ ನನಗೆಲ್ಲ ಹೇಳ್ತಾರೆ. ಆ ಟೈಮ್ ನಾನು ಸ್ಟೇಟ್ಮೆಂಟ್ ನಾನು ಮಾತ್ರ ತಣ್ಣೀರಿಗೆ ಯಾವುದೇ ಕಾರಣ ನಮ್ಮ ಸ್ಟೇಟ್ಮೆಂಟ್ ಒಂದು ಚೂರು ಕೆಟ್ಟ ಇಂದ ಹೇಳಲ್ಲ ಒಳ್ಳೇದು ಹೇಳ್ತಿತ್ತು ತಣ್ಣೀರ ಬಗ್ಗೆ. ಏನು ತುಂಬ ಚೆನ್ನಾಗಿ ಕ್ಲೋಸ್ ಆಗಿರೋರು ಅಂದರೆ ತಣ್ಣೀರಿಗೆ ಟೋಟಲ್ ಕನ್ಫ್ಯೂಸ್ಮೆಂಟ್ ಆಗಿ ನಮ್ಮ ಹೆಸರು ನಮಗೆ ಕರ್ಕೊಂಡೋಗಿ ಕೂತ್ಕೊಂಡಾರೆ. ಆಮೇಲೆ ಎಲ್ಲ DCP ನೀವು ನೋಡೋಕೆ ಬರ್ತಾರೆ. ಸೀದಾ ನೀವು DCP ಹತ್ರ ಆನ್ಸರ್ ಮಾಡಬೇಕು. ಮತ್ತು ನೀವು ಹೇಳೋದು ಕರೆಕ್ಟ್ ಆಯಿತು ನಮ್ಗೆ ಕನ್ಫ್ಯೂಸ್ ಆಯಿತು ನಿಮಗೂ ತಣ್ಣೀರಿಗೆ ಏನು ಚೆನ್ನಾಗಿದೆ ಏನಿಲ್ಲ ಅಂದರೆ ಏನಕ್ಕೂ ಅವ್ರ ಹತ್ರ ಮಾತಾಡಬೇಕು. ಅವ್ರು ಸಾಯಂಕಾಲ ಬರ್ತಾರೆ. ನಾವು ಬೆಳೆ 11 ಗಂಟೆಗೆ ಕರ್ಕೊಂಡೋದ್ದು ಸಾಯಂಕಾಲ 6 ಗಂಟೆ ಆಯಿತು 8 ಗಂಟೆಗೆ DCP ಸಾಹೇಬರು ಬಂದರು. DCP ಸಾಹೇಬರು ಬಂದಿದ್ದ ಸ್ಟೇಷನ್ ಖಡಕ್ಕಾಗೈತು. ಖಡಕ್ಕಾಗಿ ಅವರು ಒಂದು 3-4 ಗಂಟೆ ಮಾತಾಡೋರು. ಸೇಮ್ ಇಶ್ಯೂ ಟೋಟ್ಲಿ ತಣ್ಣೀರು ಕ್ಯಾರೆಕ್ಟರ್ ಕೇಳೋರು, ಜೊತೆಗೆ ಹುಡುಗರ ಬಗ್ಗೆ ಕೇಳೋರು, ನಮಗೂ ನಿಮ್ಗೇನು ಪರ್ಸ್ನಲ್ ದುಶ್ಮನಿ ಅಂತ ಕೇಳೋರು. ನಮಗೂ ತಣ್ಣೀರು ಯಾವುದೇ ಕಾರಣ ಪರ್ಸ್ನಲ್ ದುಶ್ಮನಿ ಇಲ್ಲ ಸರ್. ನಾವು ತುಂಬ ಚೆನ್ನಾಗಿದ್ದು ಸ್ವಲ್ಪ ಏನಾದ್ರು ಕೋರ್ಟ್ ಆಯ್ತು ಪ್ರಾಬ್ಲಮ್. ಅದು ಮುಂಚೆ ನಾನು ತುಂಬ ಚೆನ್ನಾಗಿದ್ದು ಇಷ್ಟೇ ಆಗಿರೋದು. ಆಮೇಲೆ ತಣ್ಣೀರ್ ಜೊತೆ ಕೆಲವು ಹುಡುಗರಿದ್ದಾರೆ. ಆ ಕೆಲವು ಹುಡುಗರು ಡಿಸ್ಟರ್ಬೆನ್ಸ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟು ತಣ್ಣೀರಿಗೆ ಅಂತ ಅದೇನಿಲ್ಲ ಸರ್. ತಣ್ಣೀರು ಹತ್ರ ಏನು ಕೆಟ್ಟ ಮೆಂಟಾಲಿಟಿ ಇಲ್ಲ ಜೊತೆ ಹುಡುಗರು ಸುಮ್ಮನೆ ಹುಮ್ಮಸ್ಸಾಗಿ ಹುಚ್ಚುಚ್ಚ ಮಾತಾಡ್ತಾರೆ ಅಷ್ಟು ಬಿಟ್ಟು ಏನಿಲ್ಲ ಸರ್ ಅಂತ ನಾನು ಸಾಹೇಬ್ರು ನನ್ನ ಹತ್ರ ಮಾತಾಡೋರು ಶ್ರೀಧರ್ ಹತ್ರ ಮಾತಾಡೋರು. ತುಂಬ ಮಾತಾಡಿ ನಿಮ್ಮದು ಪರ್ಸ್ನಲ್ ಸತ್ಯ ಹೇಳಿ ಸುಳ್ಳು ಹೇಳಬೇಡಿ. ನಾಳೆ ಸುಳ್ಳು ಹೇಳಿ ನನಗೆ ನೀವು ಬಚಾಗೋಕ್ಕಾಗಲ್ಲ. ನೀವು ಮನ್ಸೊಳಗೆ ಸತ್ಯ ಹೇಳಿ ಅಂತ ಕಡಕ್ಕೆ ಕೇಳ್ತಾರೆ. ಯಾವುದೇ ಕಣ್ಣು ನಮಗೆ ತಂದು ಯಾವುದೂ ಇಲ್ಲ ಸರ್. ಯಾಕೆ ನಮಗೆ ಮುತ್ತೊಪ್ಪರ ದುಶ್ಮನಿರೋದ್ರಿಂದ ನಾವು ತಣ್ಣೀರ ಮೇಲೆ ಯಾಕೆ ಸರ್ ಜಗಳ ಮಾಡೋಣ. ನಮಗೂ ಬೆಂಗಳೂರು ಲೋಕಲ್ನಲ್ಲಿ ನಮ್ಗೆ ಯಾರ ಮೇಲೆ ನಾವು ಒಬ್ಬರು ನಮಗೂ ದುಶ್ಮನ್ ಇಲ್ಲ. ಮತ್ತು ಎಲ್ಲ ಚೆನ್ನಾಗಿದ್ದಾರೆ. ಸ್ವಲ್ಪ ಮತ್ತು ಜಲಸಿರ್ಬೋದು ಅಷ್ಟೇ ಬಿಟ್ಟರೆ ಪರ್ಸ್ನಲ್ ದುಶ್ಮನ್ ಯಾರೂ ಇಲ್ಲ ನಮ್ಮ ಮೇಲೆ. ನಮ್ಮದು ಮುತ್ತೊಪ್ಪರೆ ಬಿಟ್ಟು ಯಾರೂ ಇಲ್ಲ ಸರ್ ಅಂತ ಹೇಳ್ತಾರೆ. ಅವ್ರಿಗೆ ಕನ್ವಿನ್ಸ್ ಆಗುತ್ತೆ ಅವ್ರಿಗೆ DCP ಸರ್ ನನಗೆ. ಆಮೇಲೆ ಕೇಳ್ತಾರೆ ಸ್ಟೇಟ್ಮೆಂಟ್ ತೊಗೊಂಡಿರಲಿಲ್ಲ ಎಲ್ಲ ಅದು. ಹೌದು ಸರ್ ಬೆಳಗ್ಗೆ ಸ್ಟೇಟ್ಮೆಂಟ್ ತೊಗೊಂಡ್ರೆ ಬೆಳಗ್ಗೆ ಮಾತಾಡ್ತಾ ಇದ್ದೀವಿ ಸರ್. 2 ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರು ನಾನು ಫೇವರೇ ಮಾತಾಡ್ತಾರೆ. ಅವ್ರು DCP ಕನ್ವಿನ್ಸ್ ಆಯ್ತು. ಆಯ್ತು ನಾವು ಕರೆಕ್ಟಿಗೆ ಬರಬೇಕು ಎಲ್ಲೂ ಹೋಗ್ಬಿಡಿ ನೀವು ಅಂತೇಳಿ ನಮ್ಮನ್ನ ಮಾತಾಡಿ ಕಳಿಸ್ಕೊಡ್ತಾರೆ.